ಬಲ ಬಲ ನನ್ಸಮೆ ಎಡ ಅದೇ ಬಾ ಬಲ ಎಡ ಬಾ ಮನ್ಸಮ್ ರೆಡಿ ನಮ್ಮ ಶುಭ ಸಂಜೆಯ ಸಂದರ್ಭದಲ್ಲಿ ಇವತ್ತೇನು ಸಾಕಷ್ಟು ಕಾಮಗಾರಿಗಳ ಉದ್ಘಾಟನೆ, ಕೆಲವು ಶಂಕುಸ್ಥಾಪನೆ ಇವತ್ತು ನಮ್ಮ ಬಂಡಾರಹಳ್ಳಿಯಲ್ಲಿ, ಕೆಂಚನಹಳ್ಳಿ, ನಮ್ಮ ಕಾಮನೂರು, ಮಾರನಹಳ್ಳಿ, ಸಿದ್ನಹಳ್ಳಿ ಎಲ್ಲ ಗ್ರಾಮಕ್ಕೂ ಭೇಟಿ ಮಾಡಿ ಕೆಲವು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಸಂಜೆ ಟೈಮಲ್ಲಿ ಎಲ್ಲರೂ ಬಂದು ಮೀಟ್ ಮಾಡೋದು ತುಂಬ ಸಂತೋಷ ಆಗ್ತಾಯಿದೆ. ಬಹುಶಃ ಏನಾದರೂ ಡೇ ಟೈಮಲ್ಲಿ ಬಂದರೆಲ್ಲ ಹಳ್ಳಿ ಕಡೆ ಕೆಲಸಕ್ಕೆಲ್ಲ ಹೊರಟೋಗ್ತಾಯಿದ್ರು. ಸಾಯಂಕಾಲ ಬಂದು ಮೀಟ್ ಮಾಡಿ ಎಲ್ಲರೂ ಬಂದು ಅಕ್ಕ ತಂಗಿರು ಎಲ್ಲರೂ ಕಾಣಿಸ್ತಾಯಿದ್ರು. ಆರ್ಥಿಕತೆಗೆ ಮುಖಾಂತರವಾಗಿ ಬರ್ಮಾಡ್ಕೊತವ್ರೆ. ತುಂಬ ಸಂತೋಷ ಆಗ್ತಾಯಿದೆ. ಇನ್ನೂ ಸಾಕಷ್ಟು ವರ್ಕ್ಗಳು ಪೆಂಡಿಂಗ್ ಇದ್ದಾವೆ. ಬಹುಶಃ ನಾಳೆಯಿಂದನೇ ನಾಳೆ ಒಂದು ದಿವಸ ಬಿಟ್ಟು ನಾಳಿದ್ದ ನಾಳೆ ಆನಂದ್ ರೆಡ್ಡಿ ಅವ್ರ ಬರ್ಡೇ ಇರೋದ್ರಿಂದ ನಾವೆಲ್ಲ ಭಾಗವಹಿಸ್ತಾ ಇದ್ವಿ. ನಾಳಿದ್ದರಿಂದ ಇನ್ನೂ ಒಂದು 6 ಡೈಲಿ ಒಂದು 5-4 ಪ್ರೋಗ್ರಾಮ್ನ ಹಾಕ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಬೆಳಗ್ಗೆಯಿಂದ ಕೂಡ ಮಾಧ್ಯಮಿಕರು ಎಲ್ಲ ನಾಯಕರು ನನ್ನ ಜೊತೆ ಸೇರಿ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ. ನಿಮಗೂ ಕೂಡ ಔಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಾಲೂಕಿಗೆ ಒಂದು ಶುಭ ಸುದ್ದಿ ನೆನ್ನೆ ಕುಮಾರಣ್ಣವ್ರು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಇನ್ನೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ 28ಕ್ಕೆ ವಿಧಾನ ಪರಿಷತ್ನ ಸದಸ್ಯನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇದು ಎಲ್ಲರ ಮುಂದೆ ನಾಳೆ ಹೇಳೋದು ಅಂದ್ಕೊಂಡೆ ಹೇಳ್ತಾ ಇದ್ದೀನಿ. ನಿಮ್ಮ ಘನತೆ ಗೌರವ ತಕ್ಕಂಗೆ ಘನತೆ ಗೌರವ ತಕ್ಕಂಗೆ ನಿಮಗೆ ಮರ್ಯಾದೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ನಾವು ನೆರವೇರ್ತೀವಿ ಅಂತ ಆನಂದ್ ರೆಡ್ಡಿ ಅವರಿಗೆ ಮೊನ್ನೆ ಕುಮಾರಣ್ಣವ್ರು ಮಾತು ಕೊಟ್ಟರು ನಿನ್ನೆ. ಅದ್ರ ಸಲುವಾಗಿ ಕೂಡ 28ಕ್ಕೆ ಒತ್ತಡ ಹಾಕಿ ಅವ್ರಿಗೆ MLC ಕೊಡೋ ಮುಖಾಂತರವಾಗಿ ನ್ಯಾಯ ಕೊಡಬೇಕಂತ ನಾನು ಕೇಳಿದ್ದೀನಿ. ಆಲ್ರೆಡಿ ಅದನ್ನು ಒಪ್ಕೊಂಡಿದ್ದಾರೆ. ಈಗಾಗಲೇ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಆಗಬೇಕಾಗಿದೆ, ಆಗ್ತದೆ. ಸೊ ಮುಂದಿನ ದಿವಸ ಕಾದು ನೋಡಿ ಎಲ್ಲ ಕಾರ್ಯಕ್ರಮಗಳನ್ನ ಆಗಲಿಕ್ಕೆ ಏನು ಅಭಿವೃದ್ಧಿ ಪಥ ನಮ್ಮ ತಾಲೂಕು ಹೋಗಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ತಮಗೆ ಮಾತು ಕೊಡ್ತಾ ಇದ್ದೀನಿ. ಎಲೆಕ್ಷನ್ ಪ್ರಚಾರ ತರ ಇತ್ತು ಕಾರ್ಯಕ್ರಮ ಎಲ್ಲ. ಖಂಡಿತವಾಗ್ಲೂ ನನಗೂ ಕೂಡ ಅದೇ ಫೀಲ್ ಆಯಿತು. ಸಾಯಂಕಾಲ ಟೈಮ್ ನಡೆದಾಗ ಅಂಗಡಿಗಳಲ್ಲಿ ಮಾತಾಡಿದಾಗ ನನ್ನ ಅಕ್ಕಂಗಿರು ನನ್ನ ಅಮ್ಮಂದಿರೆಲ್ಲ ಮಾತಾಡಿದಾಗ ತುಂಬ ಸಂತೋಷ ಆಗ್ತಾಯಿದೆ. ಊರಿಗೆ ಬರಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಂಗೆ ಆರ್ತಿ ಇತ್ತಿ ಬರ್ಮಾಡ್ಕೊತಿದ್ರೆ ಹಂಗೆ ಬರ್ಮಾಡ್ಕೊತಾವ್ರೆ. ನಾನು ಒಂದೇ ಮಾತು ಹೇಳೋದು, ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ, ಮುಳಬಾಗಿಲು ತಾಲೂಕು ನಾನು ಶಾಸಕನಾಗಿದ್ದೀನಿ. ಬಹುಶಃ ನಿಮಗೆ ಮಾನ ಮರ್ಯಾದೆ ಕೆಲಸಕ್ಕಂಥ ಕೆಲಸ ಈ ಶಾಸಕರು ಯಾವತ್ತೂ ಮಾಡಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ನಾನು ಒಂದೇ ಹೇಳೋದು, ನನ್ನ ಶಾಸಕನಾದೀನಿ, ಶಾಸಕ ಮಾಡಿದಿರಿ, ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಒಂದಾಗೋಣ. ಬಹುಶಃ ಮುಂದಿನ ದಿನಗಳಲ್ಲಿ 28ಕ್ಕೆ NDA ಸರ್ಕಾರ ಬರೋದ್ರಲ್ಲಿ ನೋ ಡೌಟ್ ಖಂಡಿತ ಬರುತ್ತೆ. ಇಲ್ಲಿ ಉಳಿದಿರ್ತಕ್ಕಂಥ ಕೆಲಸನ ಇನ್ನೂ ಖಂಡಿತವಾಗಿ ಕಂಪ್ಲೀಟ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಕನಸು ಹೊತ್ಕೊಂಡ್ಬಂದಿದ್ವೋ ಆ ಕನಸನ್ನು ನೆರವೇರಿಸಬೇಕಾದ್ರೆ ವಿಷಯ ನಮಗೆ ಸರ್ಕಾರ ಸಪೋರ್ಟ್ ಮಾಡಬೇಕು. ಬಹುಶಃ DK ಶಿವಕುಮಾರ್ ಅವರು ಹೊಸದಾಗಿ ನಮ್ಮ ಎಲ್ಲರ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸಾಕಷ್ಟು ಕನಸಿಟ್ಕೊಂಡು ಸಾಕಷ್ಟು ತಾಳ್ಮೆಗೆ ಮತ್ತೊಂದು ಹೆಸರೇ DKC ಅವರು. ಯಾಕಂದರೆ ಸಾಕಷ್ಟು ವಿಧಾನಗಳಲ್ಲಿ ಸನ್ನಿವೇಶನ ನೋಡಿದ್ದೀರಿ ಪಾಪ, ಯಾವ ಥರ ಆಯ್ತು ಅವ್ರಿಗೆ, ಹಿಂಗಾಯ್ತು ಅಂತ. ಇದಕ್ಕೆಲ್ಲ ಒಂದೇ ಏನು ಗೊತ್ತಾ, ತಾಳ್ಮೆ. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ದಳ ಸೇರಲಿಕ್ಕೆ ನಾವು ಮತ್ತೊಂದು ಎಕ್ಸಾಂಪಲ್ ನಮ್ಮ CM ಆಗಿದ್ದಾರೆ. ನೆನ್ನೆ ನಮ್ಮ ಪಕ್ಷದವರೆಲ್ಲ ಹೋಗಿದ್ದಾರೆ. ನಾನು ನೆನ್ನೆ ನಮ್ಮ ಕುಮಾರನ ಜೊತೆ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅದು ನಾಳೆ ಅಥವಾ ನಾಳಿದ್ದು ನಾನು ಕೂಡ ಭೇಟಿ ಆಗ್ತಾಯಿದ್ದೀನಿ. ನನ್ನ ತಾಲೂಕು ಅಭಿವೃದ್ಧಿಗೆ ಅನುದಾನವನ್ನು ಕೇಳ್ತೀನಿ, ಅವ್ರು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಲಿಕ್ಕೆ ನಾನು ಹೊಡ್ತೀನಿ. ಮಾಲೂರು ಶಾಸಕರು ಅದನ್ನು ಸವಾಲು ಹಾಕಿದ್ರಲ್ಲ ಸರ್, ಕೋಲಾರಲ್ಲಿ ಮಾತಾಡಿದ್ದೀರಾ. ಆದರೂ ಮುಳಬಾಗಲಲ್ಲಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಮುಳಬಾಗಲಲ್ಲಿ ನೆಕ್ಸ್ಟ್ ನೀವು ಕ್ಯಾಂಡಿಡೇಟ್ ಅಲ್ಲ ಅನ್ನೋ ಲೆಕ್ಕದಲ್ಲಿ ಎಲ್ಲಾದರೂ ಗೆಲ್ಲಿ ಅಂತ ಹೇಳೋರು ಅವರು. ಮುಳಬಾಗಲಲ್ಲಿ ನಿಂತು ಗೆಲ್ಲಿ ಅಂತ ಹೇಳಿಲ್ಲ ಅವರು, ಜಿಲ್ಲೆಯಲ್ಲಿ ಎಲ್ಲಾದರೂ ನಿಂತು ಗೆಲ್ಲಿ ಅಂತಿದ್ದಾರೆ. ಅದಕ್ಕೆ ನೀವು ಇಲ್ಲಿ ನಿಂತೀರಾ ಅಂತ. ನಾನು ಚಿಕ್ಕ ಮಗುವಾಗಿಂದನೂ ಒಂದು ನನಗಿಷ್ಟ ಏನಂದರೆ ಚಾಲೆಂಜ್ ಸ್ವೀಕಾರ ಮಾಡೋದು ತುಂಬ ಇಷ್ಟ ನನಗೆ. ಇವತ್ತು ಸ್ವೀಕಾರ ಮಾಡಿದ್ದೀನಿ. ನಾನು ಹೇಳಿದ್ದು ಮಾನ್ಯ ಒಂದು ಗುಮಾನಿ ಇದೆ, ಒಂದು ಮಾಹಿತಿ ಇದೆ ಅಂತ ಹೇಳಿದ್ದು. ಅದು ಪ್ರತಿಕ್ರಿಯೆ ಅಲ್ಲ, ಮಾಹಿತಿಗೂ ಪ್ರತಿಗೂ ತುಂಬ ವ್ಯತ್ಯಾಸ ಇದೆ. ಒಂದು ಮಾಹಿತಿ ಇದೆ,
2018 ಕುಮಾರಣ್ಣ ಏನು ಕಾಟ ಕೊಟ್ಟು ಪದವಿಯಿಂದ ಇಳಿಸಿದ್ರು, ಬಹುಶಃ ಅದೇ ರೀತಿ DKCಗೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಅಂತ ಹೇಳಿದ್ದು. ಅದಕ್ಕೆ ಅವರು ಆರ್ಭಟ ಮಾಡಿ ಏನು ಆರ್ಭಟದಿಂದ ಮೃದು ಮಂಜು ಫಸ್ಟ್ ಟೈಮ್ ಗೆದ್ದಿರೋನು. ಮೊನ್ನೆ ನಂಜೇಗೌಡರು ಅಣ್ಣವರೇ, ನೀವು 18 ನನ್ನ ಜೊತೆ ಬಂದವರು, ನೀವೇನು ಬ್ರಹ್ಮಲೋಕದಿಂದ ಇಳಿಗೆ ಬಂದಿಲ್ಲ. ನೀವು ಕೂಡ ನನ್ನ ಜೊತೆ 18 ಬಂದು 75,000 ಓಟ್ ತಗೊಂಡು 23ಕ್ಕೆ 50,000 ಇಳಿದಿದ್ದೀರಿ. ನಾನು 67,000 ಮತ ತಗೊಂಡು 97,000ಕ್ಕೆ ಹೋಗಿದ್ದೀನಿ. ಯಾರ ಕ್ಷೇತ್ರನ ಯಾರು ಭದ್ರಪಡಿಸ್ಕೊಬೇಕು, ಯಾರ ಕ್ಷೇತ್ರನ ಯಾರು ಮತದಾರ ಭದ್ರಪಡಿಸ್ಕೊಬೇಕು ಅನ್ನೋದನ್ನು ಬಹುಶಃ ನಿಮ್ಮ ಕ್ರಮಸಂಖ್ಯೆ ಆಧಾರ ನಿಮ್ಮ ಏನು ಅದು ತೆಗೆದು ನೋಡ್ರೆ ಗೊತ್ತಾಗ್ತದೆ. ಸೊ ಅದರಿಂದ ಲೀಡ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಬಹುಶಃ ಎಲ್ಲೋ ನಿಮಗೆ ಗುಮಾನಿ ಎದ್ದಿರಬೇಕು, ನನಗೆ ಗೊತ್ತಿಲ್ಲ ಏನಂತ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಮಾತಾಡೋಕೆ ಗೊತ್ತಿಲ್ಲ. ಸೊ ಯಾರನ್ನೋ ಮೆಸ್ಸಕ್ಕೆ ನೀವು ಮಾತಾಡಿದ್ದೀನಿ, ನಂಗೆ ಗೊತ್ತಾಯಿತು. ನಿಮ್ಮನ್ನ ಮೆಸ್ಸಿಕ್ಕೆ ಇನ್ನೊಬ್ಬರು ಅವ್ರ ಮೆಸ್ಸಿಗೆ ನೀವು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ, ನಮ್ಮ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ಅಡಿಯಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಿಮ್ಮ ಪ್ರಕಾರವಾಗಿ ನಿಮ್ಮ ಸಂವಿಧಾನ ಬರ್ದಿ ಗೊತ್ತಿಲ್ಲ, ಇದು ರಂಜೇಗೌಡರ ಸಂವಿಧಾನ ಗೊತ್ತಿಲ್ಲ. ಆ ಸಂವಿಧಾನದ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ. ಅದೇ ಹಕ್ಕಲ್ಲಿ ನಾನು ಮಾತಾಡಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ, ನೀವು ಆಡಳಿತ ಪಕ್ಷದಿದ್ರಿ. ನಾನು ಕೇಳೋದು ಧರ್ಮ, ನೀವು ಅದಕ್ಕೆ ಉತ್ತರ ಕೊಡೋದು ಧರ್ಮ. ಅದರಿಂದ ನೀವು ಟೀಕೆ ಮಾಡಿ ಗೆದ್ದು ಬರ್ತೀಯೋ ಏನು ಗೆದ್ಬಿಡ್ತೀಯಾ ಅನ್ನೋದು. 28ಕ್ಕೆ ನಾನು ಗೆದ್ದು ಬರ್ತೀನಿ. ಗೆದ್ದಿಲ್ಲ ಅಂದರೆ ನಿಮ್ಮ ಕಸ ನಾನು 8 ದಿವಸ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದರೆ ಸವಾಲಾಗ್ತೀರಿ. ಅದರಿಂದ ನಾನು ಚಿಕ್ಕವನು, ನಿಮ್ಮ ಅಣ್ಣ ತಮ್ಮ ಇದ್ದಂಗೆ, ನಿಮ್ಮ ತಮ್ಮ ಇದ್ದಂಗೆ. ನಾನು ತಪ್ಪು ಮಾಡೋ ಕರೆದು ಬುದ್ಧಿ ಹೇಳು. ಅದರಿಂದ ಸವಾಲು ಹಾಕೋದು ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅಂತ ನಾನೆಲ್ಲ ಜನದ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನೋ ಆಗ್ಬಿಟ್ಟಿದೆ, ಲೀಡ್ರ್ ಸರಿಪಡಿಸ್ಕೋ. ಅದೇ ಲೀಡ್ರನ್ನ ನೀನು ಸೋಲಿಸ್ಬೇಕಂತ ಪಣ ತೊಟ್ಟೋ ಜ್ಞಾಪಕ ಇರಲಿ ನಿಮಗೆ. ಇದೇ ಕೋಮೂಲ್ ಎಲೆಕ್ಷನಲ್ಲಿ ನನ್ನ ಲೀಡ್ರನ್ನ ನಾನು ಹೊತ್ಕೊಂಡು ಹೋದ್ರ ಲೀಡ್ರನ್ನ ಆಯ್ತಲ್ಲ, ನಾನು ಬೆಳೆಸೋ ಲೀಡ್ರನ್ನ ನೀನು ಪಣ ತೊಟ್ಟು ಸೋಲ್ಸೋಕೆ ಹೋಗ್ಬೇಕು ಅಂತ ಈಗ ಆಯ್ತು. ಈಗೆಲ್ಲಿ ನಮ್ಮ ಬಂದ್ಬಿಡ್ತು ನಿಮಗೆ ಈಗ ಹೆಂಗೆ ಬಂದ್ಬಿಡ್ತು ನಿಮಗೆ? ಇದೇ ನಾಯಕರನ್ನ ನೀವು ಸೋಲ್ಸ್ಬೇಕಂತ ಹೊರಟೋರು, ನೀವು ನಾನು ಗೆಲ್ಸ್ಬೇಕಂತ ಹೊರಟು. ನಾನು ಗೆಲ್ಸ್ಕೊಂಬಂದೆ, ನಿಮ್ಮ ಕೆಲಸ ಸೋಲ್ಸೋಕ್ಕಾಗಲಿಲ್ಲ. ಆದರೆ ನಮ್ಮ ಲೀಡರ್ ಇವತ್ತು ಇರ್ತೀವಿ, ನಾವು ಒಂದಾಗ್ತೀವಿ ನಾವು ಆಯ್ತಲ್ಲ. ಇವತ್ತು ನಮ್ಮ ತಟ್ಟಲ್ಲಿ ನೀವು ನೊಣ ನೋಡ್ತಿದ್ದೆ, ನಿಮ್ಮ ಬಾಂಡ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ಫಸ್ಟು. ಅದರಿಂದ ಹಗುರವಾಗಿ ಮಾತಾಡೋದನ್ನು ಮಾನ್ಯ ನಂಜೇಗೌಡರನ್ನ ಬಿಡಬೇಕಾಗ್ತದೆ. ಹಗುರವಾಗಿ ಮಾತಾಡೋದನ್ನು ಗೆಲ್ತೀಯೋ ಗೆದ್ದು ಬಾ ನೋಡೋಣ ಸಮೃದ್ಧಿ ಅಂತ. 28 ಗೆದ್ದು ಬರ್ತೀನಿ, ನೋಡ್ಕೊಳ್ಳಿ. ನಂಗೆ ಗೆದ್ದು ಬರ್ತೀನಿ, ಆ ವಿಶ್ವಾಸ, ಆ ಭರವಸೆ. ನಾನು ಮುಳಬಾಗಲ್ ತಾಲೂಕಲ್ಲೇ ನಿಲ್ತೀನಿ, ಇಲ್ಲೇ ಗೆಲ್ತೀನಿ. ನೀವು ಚಾಲೆಂಜ್ ಸ್ವೀಕಾರ ಮಾಡಿ ನೋಡೋಣ, ಆಯಿತು. ಓಕೆ, ನನಗೆ ಜನ ಇದ್ದಾರೆ ಅದಲ್ಲ. ನಾನು ಮಾಡಿರ್ತಕ್ಕ ನೀವು ಹೇಳಿದಿರಿ, ಕಾಲು ಕೈ ಹಿಡ್ಕೊಬೇಕು, ಅಭಿವೃದ್ಧಿ ಮಾಡಬೇಕು, ಪಣಸ್ ತರಬೇಕು ಅಂತ ಹೇಳಿದಿರಿ. ನಿಮ್ಮಿಂದ ಕಲಿಬೇಕಾಗಿತ್ತನೇನಿಲ್ಲ. ನೀನು ಮಾಲೂರು ಮಲೇಷಿಯನ್ ಮಾಡಿಲ್ಲ ನೀವು. ನೋಡ್ರಿ, ನಾವು ಬಂದಿದ್ದೀವಿ, ಮೊನ್ನೆ ಎಲ್ಲ ಬಂದು ಹೋಗ್ತಾ ಇದೀವಿ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಹಗುರವಾಗಿ ಮಾತಾಡೋದನ್ನು ತಾವು ಬಿಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.